ಬಿ. ಎಂ. ಶ್ರೀ. ಕವಿ ಪರಿಚಯ. ಏರಿಸಿ ಹಾರಿಸಿ ಕನ್ನಡದ ಬಾವುಟ ಓಹೋ ಕನ್ನಡ ನಾಡು ಆಹಾ ಕನ್ನಡ ನಾಡು, ಬಾಳ್ ಕನ್ನಡ ತಾಯೆ ಏಳ್ ಕನ್ನಡ ತಾಯ ಆಳ್ ಕನ್ನಡ ತಾಯೆ ಎನ್ನುವ ಕನ್ನಡದ ಕವನ ಪ್ರತಿಯೊಬ್ಬ ಕನ್ನಡಿಗನ ಮೈಮನದಲ್ಲಿ ವಿದ್ಯುತ್ ಮೂಡಿಸಿದುದು ಕನ್ನಡಾಭಿಮಾನ ಜಾಗೃತಿಗೊಳಿಸಿದುದು ಇದು ಕನ್ನಡದ ಕಣ್ವ ಎಂದು ಖ್ಯಾತರಾದವರ ಕವನ. ಆಧುನಿಕ ಕನ್ನಡ ಹೋರಾಟದ ಆದ್ಯರಾಗಿ ಕನ್ನಡ ಚಳುವಳಿಯ ಆದಿ ಪುರುಷರಾಗಿ ಬುನಾದಿ ಹಾಕಿದವರು ಬಿ. ಎಂ. ಶ್ರೀಕಂಠಯ್ಯನವರು ಕ್ರಿ. ಶ. 1911 ರಲ್ಲೇ ಕನ್ನಡ ಹೋರಾಟದ ಪ್ರಥಮ ಭಾಷಣವನ್ನು ಮಾಡಿ ಕನ್ನಡದ ಶ್ರೇಷ್ಠತೆಯನ್ನು ಅನಿವಾರ್ಯತೆಯ ಕಹಳೆಯನ್ನು ಮೊಳಗಿಸಿದವರು ಇವರು. ಆಧುನಿಕ ಕನ್ನಡ ಶಿಲ್ಪಿಗಳು, ಕನ್ನಡ ಕಟ್ಟಿದ ನೇತಾರರು. ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯನವರು ಜನಿಸಿದ್ದು ಜನವರಿ 3, 1884 ರಲ್ಲಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲ್ಲೂಕಿನ ಬೆಳ್ಳೂರಿನ ಮೈಲಾರಯ್ಯ ಭಾಗೀರಥಮ್ಮನವರ ಮಗನಾಗಿ, ತಾಯಿಯ ತವರೂರು ಸಂಪಿಗೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು, ಶ್ರೀರಂಗಪಟ್ಟಣದಲ್ಲಿ ಪ್ರೌಢ ವಿದ್ಯಾಭ್ಯಾಸವನ್ನು, ಮೈಸೂರಲ್ಲಿ ಮುಗಿಸಿದರು. 1904 ರಲ್ಲಿ ದೇವಮ್ಮ ಎನ್ನುವ ಬೆಳ್ಳೂರು ರಾಮಸ್ವಾಮಿಯವರ ಮಗಳೊಂದಿಗೆ ವಿವಾಹವಾಯಿತು. 1906 ರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ. ಎ. ಪದವಿಯನ್ನು, 1907 ರಲ್ಲಿ ಮದ್ರಾಸಿನಲ್ಲಿ ಬಿ. ಎಲ್. ಪದವಿಯನ್ನು, 1909 ರಲ್ಲಿ ಮದ್ರಾಸಿನಲ್ಲಿ ಇಂಗ್ಲಿಷಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಮೈಸೂರು ಮಹಾರಾಣಾ ಕಾಲೇಜಿನಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ 1910 ರಲ್ಲಿ ಸೇವೆ ಪ್ರಾರಂಭಿಸುತ್ತಾರೆ. ಅನ್ಯ ಭಾಷೆಗಳ ಮಧ್ಯೆ ಕನ್ನಡಕ್ಕೊದಗಿದ ದುಸ್ಥಿತಿಯ ಬಗ್ಗೆ ಮರುಗಿ ಇದಕ್ಕೊಂದು ಸ್ಪಷ್ಟ ರೂಪ ಕೊಡಬೇಕೆಂದು ಧಾರವಾಡ ವಿದ್ಯಾವರ್ಧಕ ಸಂಘದಲ್ಲಿ 1911 ರಲ್ಲಿ ಕನ್ನಡ ಮಾತು ತಲೆ ಎತ್ತುವ ಬಗೆ ಎನ್ನುವ ಬಗ್ಗೆ ಭಾಷಣ ಮಾಡಿದರು. ಇವರ ಕೃತಿಗಳು: ಇಂಗ್ಲಿಶ ಗೀತೆಗಳು 1921, ಕನ್ನಡ ಬಾವುಟ 1928, ಹೊಂಗನಸುಗಳು 1943, ಗದಾಯುದ್ಧ ನಾಟಕಂ 1926, ಅಶ್ವತ್ಥಾಮನ್ 1929, ಪಾರಸಿಕರು 1935, ಕನ್ನಡ ಛಂದಸ್ಸಿನ ಕೈಪಿಡಿ, ಕನ್ನಡ ಸಾಹಿತ್ಯ ಚರಿತ್ರ, ಕನ್ನಡ ನಾಡಿನ ಚರಿತ್ರೆ, ಕನ್ನಡ ಭಾಷೆಯ ವಿಚಾರಗಳು, ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ, ಶ್ರೀಸಾಹಿತ್ಯ, ಸಮಗ್ರ ಸಾಹಿತ್ಯ ಸಂಪುಟ ಮುಂತಾದ 17 ಕೃತಿಗಳನ್ನು ಬರೆದು ಪ್ರಕಟಿಸಿದರು. ಇವರ ಕುರಿತು ಸುಮಾರು 8 ಅಭಿನಂದನ ಗ್ರಂಥಗಳು ಹೊರಬಂದವು. 1927 ರಿಂದ ಮೈಸೂರು ವಿ. ರಿಜಿಸ್ಟ್ರಾರ್ ಆಗಿ 1928 ರಲ್ಲಿ 14ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು. ಮೈಸೂರು ಮಹಾರಾಜರಿಂದ ರಾಜಾ ಸೇವಾಸಕ್ತ ಬಿರುದು ಗಳಿಸಿದರು. ತಮ್ಮ ನಿವೃತ್ತಿಯ ನಂತರವೂ ಕನ್ನಡದ ಪ್ರವೃತ್ತಿಯನ್ನು ಬಿಡದೆ ದಿನಾಂಕ ಜನವರಿ 5, 1946 ರಂದು ತಮ್ಮ 62ನೇ ವಯಸ್ಸಿನಲ್ಲಿ ಧಾರವಾಡದಲ್ಲಿ ಕನ್ನಡ ತಾಯಿ ಪಾದದಲ್ಲಿ ಐಕ್ಯರಾದರು.